ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ವಾತಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತುಂಬಾ ಉಪಯೋಗ ಆಗುವಂಥ ಒಳ್ಳೆ ಕಿಚನ್ ಟಿಪ್ಸನ್ನು ತೋರಿಸ್ತಿದ್ದೀನಿ. ಪ್ಲೀಸ್ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ಚಾನಲ್ನ ಸಪೋರ್ಟ್ ಮಾಡಿದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸು ಶೇರ್ ಮಾಡೋಕ್ಕೆ ಆಸಕ್ತಿ ಆಗುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫಸ್ಟಿಗೆ ಬಂದುಬಿಟ್ಟು ನಾವು ಶುಗರನ್ನು ಈ ರೀತಿ 1 kg 2 kg ಈ ರೀತಿ 3 kg ಅಂತ ತರ್ತಾ ಇರ್ತೀವಿ. ಅದನ್ನು ಯಾವ ರೀತಿ ಸ್ಟೋರೇಜ್ ಮಾಡ್ಕೋಬೇಕಂದ್ರೆ ಈ ರೀತಿ ಫಸ್ಟು ಒಂದು ಬಾಕ್ಸನ್ನು ತಗೊಂಡು ಅದರಲ್ಲಿ ಒಂದು 2-3 ಟಿಶ್ಯೂ ಪೇಪರ್ ಅದನ್ನ ಹಾಕಿ ಅದರಲ್ಲಿ ಶುಗರನ್ನು ಹಾಕ್ಕೊಂಡು ಕ್ಲೋಸ್ ಮಾಡಿ ಇಡೋದ್ರಿಂದ ನಮಗೆ ಒಂದೊಂದು ಸಾರಿ ನೀರು ಬಿಟ್ಕೊಂಡ್ಬಿಟ್ಟು ಅದು ಉಂಡೆಗಳು ಕಟ್ಕೊಂಡು ನಮ್ಮ ಕೈಗೆಲ್ಲ ಅಂಟಂಟಾಗಿ ಮೆತ್ಕೊತಾ ಇರುತ್ತೆ. ಆಗ ಆಗದಿರ ಇರುತ್ತೆ. ಈ ಟಿಪ್ಪನ್ನು ನೀವು ಯೂಸ್ ಮಾಡ್ಕೋಬೋದು. ಈ ರೀತಿ ನಾವು ಶುಗರ್ ತಂದಾಗ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಒಂದು 2-3 ಟಿಶ್ಯೂ ಪೇಪರನ್ನು ಹಾಕಿ ಮತ್ತು ಅದ್ರ ಮೇಲೆ ಶುಗರನ್ನು ಹಾಕ್ಕೊಂಡು ನಾವು ಇಟ್ಕೋಬೋದು. ನಮ್ಮ ಕೈಗೆ ಅಂಟಂಟಾಗಿ ಅಂಟ್ಕೊಳ್ಳೋದಿಲ್ಲ ಮತ್ತು ನೀರು ಕೂಡ ಬಿಟ್ಕೊಳ್ಳೋದಿಲ್ಲ ಮತ್ತು ಉಂಡೆಗಳನ್ನು ಕೂಡ ಕಟ್ಕೊಳ್ಳೋದಿಲ್ಲ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದು ನಾವು ಈ ರೀತಿ ಧನಿಯಾ ಪುಡಿ ಮತ್ತು ಖಾರದ ಪುಡಿ 1 ಮಂತ್ಗೆ 2 ಮಂತ್ಸ್ಗೆ ಈ ರೀತಿ ಜಾಸ್ತಿ ನಾವು ಮಾಡಿ ಇಟ್ಕೊಂಡಿರ್ತೀವಿ. ಅದು ಬೇಗ ಅದು ಫ್ಲೇವರ್ ಅನ್ನೋದು ಹೊಟ್ಟೋಗುತ್ತೆ. ಅದು ಫ್ಲೇವರ್ ಹೋಗ್ದಿರ ನಾವು ಈ ರೀತಿ ಸ್ವಲ್ಪ ಸಾಲ್ಟನ್ನು ಹಾಕ್ಬಿಟ್ಟು ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಯೂಸ್ ಮಾಡೋಕ್ಕೆ ಒಂದು ಚಿಕ್ಕ ಬಾಕ್ಸಲ್ಲಿ ಹಾಕ್ಕೊಂಡು ನಾವು ಅದನ್ನು ಯೂಸ್ ಮಾಡ್ಕೋಬೇಕು. ಮತ್ತು ಸಾಂಬಾರಿಗೆ ಹಾಕೋವಾಗ ನಾವು ನೋಡಿಕೊಂಡು ಸ್ವಲ್ಪ ಸಾಲ್ಟನ್ನು ಹಾಕೋಬೇಕು, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ಧನಿಯಾ ಪುಡಿಗೆ ಖಾರದ ಪುಡಿಗೆ ನಾವು ಹಾಕಿರ್ತೀವಿ. ಸೊ ಅದಕ್ಕೋಸ್ಕರ ಸಾಲ್ಟನ್ನು ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಅದ್ರ ಫ್ಲೇವರ್ ಅನ್ನೋದು ಹಾಗೇ ಇರುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಕಡಲೆಬೇಳೆ, ಉದ್ದಿನಬೇಳೆ ಈ ರೀತಿ ತರ್ತಾ ಇರ್ತೀವಿ. ಅದು ಬೇಗ ಹುಳ ಅನ್ನೋದು ಬೀಳುತ್ತೆ. ಆ ಹುಳ ಬೀಳ್ದಿರ ಒಂದು ಬಾಕ್ಸ್ಗೆ ನಾವು ಕವರಲ್ಲಿ ತಂದಿರ್ತೀವಲ್ಲ, ಆ ಕವರ್ನ ಈ ರೀತಿ ಇಟ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಅದರಲ್ಲಿ ಒಂದು ಮೆಣಸಿನ್ಕಾಯನ್ನು ಹಾಕ್ಕೊಂಡು ಈ ರೀತಿ ಬಾಕ್ಸನ್ನು ಕ್ಲೋಸ್ ಮಾಡಿ ಇಡೋದ್ರಿಂದ ಹುಳ ಅನ್ನೋದು ಬೀಳೋದಿಲ್ಲ, ತುಂಬ ದಿನ ನಮ್ಗೆ ಬರುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಈ ರೀತಿ ನಾನು ಒಂದು ಬಾಕ್ಸ್ಗೆ ಕವರನ್ನು ಸಹ ಈ ರೀತಿನೇ ಹಾಕ್ಬಿಟ್ಟು ಇಟ್ಟಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಔಟ್ಸೈಡ್ ಏನಾದರೂ ಕ್ಲೀನಿಂಗ್ ಮಾಡ್ತಾಯಿರ್ತೀವಿ ಮತ್ತು ಗಿಡ ಇಡೋದು ಮತ್ತು ಔಟ್ಸೈಡ್ ಏನಾದರೂ ಡಸ್ಟನ್ನು ತೆಗಿಯೋದು, ಈ ರೀತಿ ಏನಾದರೂ ಕ್ಲೀನ್ ಮಾಡ್ತಾಯಿರ್ತೀವಿ. ಅದು ಕ್ಲೀನ್ ಮಾಡುವಾಗ ಈ ರೀತಿ ಒಂದು ಹ್ಯಾಂಡ್ಗೆ ಕವರನ್ನು ಹಾಕ್ಕೊಂಡ್ಬಿಟ್ಟು ಮತ್ತು ಅದ್ರಿಗೆ ರಬ್ಬರ್ ಬ್ಯಾಂಡನ್ನು ಹಾಕಿ ನಾವು ಈ ರೀತಿ ನಾವು ಕ್ಲೀನ್ ಮಾಡ್ಕೋಬೋದು. ಔಟ್ಸೈಡು ಸ್ವಲ್ಪ ಜನ ಗ್ಲೌಸಸ್ ಹಾಕ್ಕೊಂಡು ಮಾಡ್ತಾಯಿರ್ತಾರೆ. ಆ ಗ್ಲೌಸಸ್ ಇಲ್ದಿರೋರು ಈ ರೀತಿ ಕವರನ್ನು ಕೈಗೆ ಹಾಕ್ಕೊಂಡು ಈ ರೀತಿ ಯೂಸ್ ಮಾಡ್ಕೋಬೋದು. ನೀವು ಔಟ್ಸೈಡ್ ಕ್ಲೀನ್ ಮಾಡುವಾಗ ಗ್ಲೌಸಸ್ ಅಲ್ಲದೆ ಈ ರೀತಿ ಪ್ಲಾಸ್ಟಿಕ್ ಕವರನ್ನು ಕೈಗೆ ಹಾಕ್ಕೊಂಡು ನಾವು ಕ್ಲೀನಿಂಗ್ ಮಾಡ್ಕೋಬೋದು. ಈಸಿಯಾಗಿ ಆಗುತ್ತೆ. ಈ ಟಿಪ್ ಕೂಡ ನೀವು ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮ್ಗೆ ಈ ಟಿಪ್ ಯೂಸ್ಫುಲ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ನಾವು ಟೀ ಕಾಫಿ ಮಾಡುವಾಗ ಇವಾಗ ಯಾರು ಶುಗರನ್ನು ಆ್ಯಡ್ ಮಾಡ್ತಿಲ್ಲ, ಎಲ್ಲರೂ ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇರ್ತಾರೆ. ಆ ಬೆಲ್ಲವನ್ನು ಅವಾಗವಾಗ ನಾವು ಈ ರೀತಿ ಕುಟ್ಕೊಂಡು ನಾವು ಹಾಕ್ಕೊಳ್ಳೋಕ್ಕಿಂತ ಮುಂದೆ ನಾವು ಈ ಬೆಲ್ಲವನ್ನು ಚೆನ್ನಾಗಿ ಕುಟ್ಟಿ ಅದನ್ನು ಒಂದು ಬಾಕ್ಸ್ಗೆ ಹಾಕ್ಕೊಳ್ಳೋದು ಈಸಿ ಆಗುತ್ತೆ. ನಾವು ಯಾವಾಗ ಬೇಕೋ ಆವಾಗ ನಾವು ಈಸಿಯಾಗಿ 1 ಸ್ಪೂನ್ ಬೇಕಾ 2 ಸ್ಪೂನ್ ಬೇಕಾ ಈ ರೀತಿ ನಾವು ಟೀ ಕಾಫಿಗೆ ಹಾಕ್ಕೋಬೋದು. ನಾನು ಈ ರೀತಿ ಬೆಲ್ಲವನ್ನು ಚೆನ್ನಾಗಿ ಕುಟ್ಕೊಂಡು ಪೌಡರ್ ಥರ ನಾನು ಈ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಈ ಟಿಪ್ ಕೂಡ ನಂಗೆ ತುಂಬಾ ಇಷ್ಟ ಆಗಿದೆ. ನಿಮ್ಗೆ ಯಾವ ಟಿಪ್ ಇಷ್ಟ ಆಗಿದೆ ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.